ಎಲ್ಲರಿಗೂ ನಮಸ್ತೆ. ಕೊಟ್ಟಿಯೂರು ಶಿವ ಟೆಂಪಲ್ ಇದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಬರುತ್ತೆ. ಮೊದಲೇ ದೇವರ ನಾಡು ಅಂತ ಕರೆಯಲ್ಪಡುವ ರಾಜ್ಯ ಕೇರಳ. ಕೊಟ್ಟಿಯೂರಿನ ಶಿವ ಟೆಂಪಲ್ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಈ ಟೆಂಪಲ್ ವರ್ಷದ 28 ದಿನ ಮಾತ್ರ ಓಪನ್ ಇರುತ್ತೆ. ಇನ್ನು ಈ ದೇವಾಲಯದ ಹಿಸ್ಟ್ರಿ ತಿಳಿಯೋದಾದ್ರೆ ಇಲ್ಲಿ 2 ದೇವಸ್ಥಾನಗಳಿದೆ. ಒಂದು ಇಕ್ಕೆರೆ ಕೊಟ್ಟೆಯೂರು, ಮತ್ತೊಂದು ಅಕ್ಕೆರೆ ಕೊಟ್ಟೆಯೂರು. ವಿಶೇಷತೆ ಅಂದ್ರೆ ಇಕ್ಕೆರೆ ಕೊಟ್ಟೆಯೂರು ಟೆಂಪಲ್ ವರ್ಷದ 11 ತಿಂಗಳು ಓಪನ್ ಇರುತ್ತೆ. ಅಕ್ಕೆರೆ ಕೊಟ್ಟೆಯೂರು ಟೆಂಪಲ್ ವರ್ಷದ 28 ದಿನ ಮಾತ್ರ ತೆರೆದಿರುತ್ತೆ. ಅಂದರೆ ವೈಶಾಖ ಮಾಸದಲ್ಲಿ ಮಾತ್ರ ಓಪನ್. ಪುರಾಣಗಳ ಪ್ರಕಾರ ಇದೇ ಜಾಗದಲ್ಲಿ ದಕ್ಷ ಯಾಗ ನಡೆದಿದ್ದು ಅಂತ ಹೇಳಲಾಗುತ್ತದೆ. ಇಲ್ಲಿಗೆ ಸತಿ ಮತ್ತು ಶಿವನನ್ನ ಆಹ್ವಾನ ನೀಡಿರುವುದಿಲ್ಲ. ಕಾರಣ ಶಿವನನ್ನ ಪ್ರೀತಿಸಿ ಸತಿ ಮದುವೆಯಾಗಿರುತ್ತಾಳೆ. ಇದು ದಕ್ಷ ಪ್ರಜಾಪತಿಗೆ ಒಪ್ಪಿಗೆ ಇರುವುದು. ಇದೇ ಕಾರಣಕ್ಕೆ ಪೂಜೆಗೆ ಆಹ್ವಾನ ನೀಡಿರುವುದಿಲ್ಲ. ಆದರೂ ಸತಿ ಶಿವನನ್ನ ಕೇಳುತ್ತಾಳೆ, ದಕ್ಷ ಯಾಗಕ್ಕೆ ನಾನು ಹೋಗಿ ಬರುತ್ತೇನೆ ಅಂತ. ಆಗ ಶಿವ ಹೇಳುತ್ತಾರೆ, ಹೋಗು, ದಕ್ಷ ಪ್ರಜಾಪತಿ ನಿನ್ನನ್ನ ಸ್ವೀಕರಿಸಿದರೆ ಮಾತ್ರ ವಾಪಸ್ ಬಾ, ಇಲ್ಲ ಬರಬೇಡ ಅಂತ. ಆದರೆ ಅಲ್ಲಿ ದಕ್ಷ ಪ್ರಜಾಪತಿ ಸತಿಯನ್ನ ಹೀಯಾಳಿಸಿ ಮಾತನಾಡುತ್ತಾರೆ. ಇದರಿಂದ ಸತಿ ಮನನೊಂದು ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾರೆ. ಈ ವಿಚಾರ ಶಿವನಿಗೆ ಗಣಗಳ ಮುಖಾಂತರ ಗೊತ್ತಾಗುತ್ತೆ. ಆದ್ದರಿಂದ ಶಿವ ಕೋಪಗೊಂಡು ತನ್ನ ಜಡೆಯನ್ನ ಕಿತ್ತಿ ಬಿಸಾಡುತ್ತಾನೆ. ಆಗ ವೀರಭದ್ರ ಮತ್ತು ಭದ್ರಕಾಳಿ ಜನಿಸುತ್ತಾರೆ. ಶಿವ ಭದ್ರಕಾಳಿ ಮತ್ತು ವೀರಭದ್ರನಿಗೆ ಹೇಳಿ ಕಳಿಸುತ್ತಾರೆ, ದಕ್ಷ ಯಾಗವನ್ನ ಸರ್ವನಾಶ ಮಾಡಿ ಅಂತ. ಇದರಿಂದ ವೀರಭದ್ರ ದಕ್ಷ ಪ್ರಜಾಪತಿಯ ತಲೆಯನ್ನ ಕಡಿದು ದಕ್ಷ ಯಾಗವನ್ನ ಹಾಳು ಮಾಡುತ್ತಾರೆ. ಆಗ ಕೋಪಗೊಂಡಿದ್ದ ಶಿವನನ್ನ ಬ್ರಹ್ಮ ಸಮಾಧಾನ ಮಾಡುತ್ತಾರೆ. ಆಗ ದಕ್ಷ ಪ್ರಜಾಪತಿಗೆ ಕುರಿಯ ತಲೆಯನ್ನ ಇಟ್ಟು ಮರುಜೀವ ಕೊಟ್ಟು ದಕ್ಷ ಯಾಗವನ್ನ ಪೂರ್ಣಗೊಳಿಸುತ್ತಾರೆ. ಆಗ ಶಿವ ಈ ಕ್ಷೇತ್ರಕ್ಕೆ ಬಂದವರಿಗೆ ನನ್ನ ಹಾಗೆ ಸತಿ ಕಳೆದುಕೊಂಡ ನೋವು ಬರದಿರಲಿ ಎಂದು ವರವನ್ನ ಕೊಡುತ್ತಾರೆ ಅನ್ನೋ ನಂಬಿಕೆ ಮತ್ತು ಭಾಗವತ ಪುರಾಣದಲ್ಲಿ ಬರೆದಿದೆ ಅಂತ ಹೇಳ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಇಲ್ಲಿ 2 ಕಲ್ಲುಗಳನ್ನ ಉಜ್ಜಿದರೆ ವಿಭೂತಿ ಉತ್ಪತ್ತಿಯಾಗುತ್ತದೆ. ಅದು ಅಲ್ಲದೆ ವಿಭೂತಿಯ ಸುವಾಸನೆಯೂ ಕೂಡ ಬೀರುತ್ತದೆ. ಇಲ್ಲಿ ದಿನಕ್ಕೆ 2 ಬಾರಿ ಸೀವೇಲ ಆಚರಣೆ ನಡೆಯುತ್ತದೆ. ಅಂದ್ರೆ 2 ಆನೆಗಳನ್ನ ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡ್ತಾರೆ. ಈ 2 ಆನೆ ಶಿವ ಮತ್ತು ಸತಿಯ ಸ್ವರೂಪ ಅಂತ ನಂಬ್ತಾರೆ. ಯಾವುದೇ ಆಡಂಬರವಿಲ್ಲದೆ ಈ ದೇವಸ್ಥಾನ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ. ಇಲ್ಲಿ ತಮ್ಮ ಹರಕೆಗಳನ್ನ ಹೊತ್ತು ಭಕ್ತಾದಿಗಳು ದೇವಸ್ಥಾನವನ್ನ ಸುತ್ತುತ್ತಾರೆ. ಈ ಜಾಗವನ್ನ ಪ್ರಕೃತಿ, ದೇವರು, ಮನುಷ್ಯ ಒಂದಾಗುವ ಸ್ಥಳ ಅಂತ ಈ ದೇವಸ್ಥಾನ ವರ್ಷಕ್ಕೆ 1 ಬಾರಿ ತೆಂಗಿನ ಗರಿಗಳಿಂದ ಅಲಂಕಾರಗೊಂಡು ಪೂಜೆಗೆ ಸಿದ್ಧವಾಗುತ್ತದೆ. ಇಲ್ಲಿಗೆ ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡೆಯುತ್ತಾರೆ. ಈ ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ಹೇಗೆ ಹೋಗೋದು ಅಂತಂದ್ರೆ, ಬೆಂಗಳೂರಿನಿಂದ 270 ಕಿಲೋಮೀಟರ್ ಆಗುತ್ತೆ, ಮೈಸೂರಿನಿಂದ 130 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ಇದು 3 ಕಡೆಯಿಂದನೂ ಸುಧಾ ಹೋಗ್ಬೋದು. ಒಂದು ಮೈಸೂರು, ಗೋಣಿಕೊಪ್ಪ, ಮಾನಂದವಾಡಿ ಆ ಕಡೆಯಿಂದ ಹೋಗ್ಬೋದು. 2ನೇದು HD ಕೋಟೆ, ಹ್ಯಾಂಡ್ ಪೋಸ್ಟ್, ಅಂತರ್ಸಂತೆ, ಮಾಸ್ತಿಗುಡಿ, ಬಾವಲಿ ಆ ಕಡೆಯಿಂದನೂ ಹೋಗ್ಬೋದು. ಇನ್ನ ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಬಂಡೀಪುರ, ವಯನಾಡು ಈ ಕಡೆಯಿಂದನೂ ಸುಧಾ ಹೋಗ್ಬೋದು. ಇಂಥ ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ನೀವು ಕೂಡ ಭೇಟಿ ಕೊಟ್ಟು ಆ ಶಿವನ ಆಶೀರ್ವಾದವನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.